ಹೆಲೋ ಸಾಧಕರೇ, ಇವತ್ತು ನಾನು ನಿಮಗೆ 6ನೆಯ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದ ಪಾರ್ಟ್ 1 ಭಾಗದಿಂದ ಇತಿಹಾಸ ವಿಭಾಗದಲ್ಲಿ ನಾನು ಭಾರತ ನಮ್ಮ ಹೆಮ್ಮೆ ಎನ್ನುವಂತಹ ಅಧ್ಯಯನ 1 ಚಾಪ್ಟರ್ನ ತೆಗೆದುಕೊಂಡು ಬಂದಿದ್ದೇನೆ. ಇದರ ಮೇಲೆ ನಾನು ನಿಮಗೆ 1 ಅಂಕದ ಪ್ರಶ್ನೆಗಳ ಕುರಿತಾಗಿ ವಿವರವಾದ ವಿವರಣೆಯನ್ನು ನೀಡುತ್ತೇನೆ. ಇದೇ ರೀತಿಯಾಗಿ ನಾನು ಈ ಹಿಂದೆ ಪಾರ್ಟ್ 1ನಲ್ಲಿ ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಇದು ಅದರ ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ವಿಡಿಯೋ ಆಗಿರುತ್ತದೆ. ಲೆಟ್ ಸ್ಟಾರ್ಟ್. ಪ್ರಶ್ನೆ ಸಂಖ್ಯೆ 21. ಪ್ರಾಚೀನ ಕಾಲದಲ್ಲಿ ನೌಕಾ ನಿರ್ಮಾಣದ ದೊಡ್ಡ ಕೇಂದ್ರ ಯಾವುದು? ಆಪ್ಷನ್ಸ್ ಎ ಕಾಶಿ, ಆಪ್ಷನ್ಸ್ ಬಿ ಸೂರತ್, ಆಪ್ಷನ್ ಸಿ ದೆಹಲಿ, ಆಪ್ಷನ್ಸ್ ಡಿ ಮಧುರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸೂರತ್. ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 22. ಭಾರತೀಯರು ಗುರುತಿಸಿದ ಯಾವ ಪ್ರಕೃತಿ ಘಟನೆಯಿಂದ ನೌಕಾಯಾನದ ವೇಗ ಹೆಚ್ಚಾಯಿತು? ಆಪ್ಷನ್ಸ್ ಎ ಜ್ವಾರಭಾಟೆ, ಆಪ್ಷನ್ಸ್ ಬಿ ಮುಂಗಾರು ಮಾರುತಗಳು, ಆಪ್ಷನ್ ಸಿ ಭೂಕಂಪ, ಆಪ್ಷನ್ಸ್ ಡಿ ಮಳೆಗಾಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮುಂಗಾರು ಮಾರುತಗಳು. 23ನೆಯ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯರ ಕೊಡುಗೆಗಳಲ್ಲೊಂದು? ಆಪ್ಷನ್ಸ್ ಎ ಯೋಗಶಾಸ್ತ್ರ, ಆಪ್ಷನ್ಸ್ ಬಿ ವೈಮಾನಿಕ ಶಾಸ್ತ್ರ, ಆಪ್ಷನ್ಸ್ ಸಿ ಸಂಸ್ಕೃತ ಭಾಷೆ, ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ. ಪ್ರಶ್ನೆ ಸಂಖ್ಯೆ 24. ಭಾರತೀಯರು ಯಾವ ಕ್ಷೇತ್ರದಲ್ಲಿ ಬಹಳ ನಿಪುಣರಾಗಿದ್ರು? ಆಪ್ಷನ್ಸ್ ಎ ಕೃಷಿ, ಆಪ್ಷನ್ಸ್ ಬಿ ಸಾಗರಯಾನ, ಆಪ್ಷನ್ ಸಿ ವಾಣಿಜ್ಯ, ಆಪ್ಷನ್ಸ್ ಡಿ ಲೋಹಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಾಗರಯಾನದಲ್ಲಿ ಇವರು ಬಹಳಷ್ಟು ನಿಪುಣರಾಗಿದ್ರು. 25ನೆಯ ಪ್ರಶ್ನೆ. ಭಾರತೀಯರ ಸಂಸ್ಕೃತಿ ವಿಸ್ತರಣೆಯ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ? ಎ ಇತರ ದೇಶಗಳನ್ನು ಆಕ್ರಮಿಸಿ ಸಂಸ್ಕೃತಿ ಹೇರಿದ್ರು, ಬಿ ಶಾಂತಿಯುತವಾಗಿ ಸಂಸ್ಕೃತಿಯನ್ನ ಹರಡಿದರು, ಸಿ ಯುದ್ಧದ ಮೂಲಕ ಹರಡಿದ್ರು, ಡಿ ಬಲವಂತವಾಗಿ ಹರಡಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಿ ಶಾಂತಿಯುತವಾಗಿ ಸಂಸ್ಕೃತಿ ಹರಡಿತು. 26ನೆಯ ಪ್ರಶ್ನೆ. ಬೌದ್ಧ ಮತ ಭಾರತದಿಂದ ಹೊರಗೆ ಯಾವ ದೇಶಗಳಿಗೆ ವ್ಯಾಪಿಸಿತು? ಎ ಚೀನಾ, ಬಿ ಜಪಾನ್, ಸಿ ಕೊರಿಯಾ, ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್ಸ್ ಮೇಲಿನ ಎಲ್ಲವೂ. ಮುಂದಿನ ಪ್ರಶ್ನೆ ಸಂಖ್ಯೆ 27. ಕೆಳಗಿನ ಯಾವ ದೇಶವು ಬೌದ್ಧ ಮತವನ್ನು ಸ್ವೀಕರಿಸಿತು? ಆಪ್ಷನ್ಸ್ ಎ ನೇಪಾಳ, ಆಪ್ಷನ್ಸ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಭೂತಾನ್, ಆಪ್ಷನ್ಸ್ ಡಿ ಮಂಗೋಲಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಶ್ರೀಲಂಕಾ. 28ನೆಯ ಪ್ರಶ್ನೆ. ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಯಾವ ದೇಶದಲ್ಲಿ ಇತ್ತು? ಆಪ್ಷನ್ಸ್ ಎ ಭಾರತ, ಆಪ್ಷನ್ಸ್ ಬಿ ಚೀನಾ, ಆಪ್ಷನ್ ಸಿ ಅಫ್ಘಾನಿಸ್ತಾನ್, ಆಪ್ಷನ್ಸ್ ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಫ್ಘಾನಿಸ್ತಾನ್. 29ನೆಯ ಪ್ರಶ್ನೆ. ಅಫ್ಘಾನಿಸ್ತಾನದಲ್ಲಿದ್ದ ಪ್ರಸಿದ್ಧ ಬುದ್ಧನ ಮೂರ್ತಿ ಯಾವ ಸ್ಥಳದಲ್ಲಿದೆ? ಆಪ್ಷನ್ಸ್ ಎ ಕಾಬೂಲ್, ಆಪ್ಷನ್ಸ್ ಬಿ ಬಮಿಯಾನ್, ಆಪ್ಷನ್ ಸಿ ಕಂದಹಾರ, ಆಪ್ಷನ್ಸ್ ಡಿ ಹೆರಾತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಬಮಿಯಾನ್. 30ನೆಯ ಪ್ರಶ್ನೆ. ದಕ್ಷಿಣ ಏಷ್ಯಾ ದೇಶಗಳಿಗೆ ಯಾವ ಧರ್ಮಗಳು ಹರಡಿದ್ವು? ಆಪ್ಷನ್ಸ್ ಎ ಬೌದ್ಧ ಧರ್ಮ, ಆಪ್ಷನ್ಸ್ ಬಿ ಹಿಂದೂ ಧರ್ಮ, ಆಪ್ಷನ್ ಸಿ ಮೇಲಿನ ಎರಡು, ಆಪ್ಷನ್ಸ್ ಡಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಎರಡು.
31ನೆಯ ಪ್ರಶ್ನೆ, ಕಾಂಬೋಡಿಯಾದಲ್ಲಿ ಇರುವ ಪ್ರಸಿದ್ಧ ಹಿಂದೂ ದೇವಾಲಯ ಯಾವುದು? ಆಪ್ಷನ್ಸ್ ಎ ಬೋರ್ಬಂದೂರ್, ಆಪ್ಷನ್ಸ್ ಬಿ ಅಂಗೋರವಾಟ, ಆಪ್ಷನ್ ಸಿ ಅಜಂತ, ಆಪ್ಷನ್ಸ್ ಡಿ ಎಲ್ಲೋರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಅಂಗೋರವಾಟ. 32ನೆಯ ಪ್ರಶ್ನೆ, ಅಂಗೋರ್ವಾಟ ದೇವಾಲಯ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ಎ ಇಂಡೋನೇಷಿಯಾ, ಆಪ್ಷನ್ಸ್ ಬಿ ಕಾಂಬೋಡಿಯಾ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ಸ್ ಡಿ ಮಲೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಕಾಂಬೋಡಿಯಾ. 33ನೆಯ ಪ್ರಶ್ನೆ, ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯವಾಗಿರ್ತಕ್ಕಂತಹ ಬೋರ್ಬುದೂರ್ ಎಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ಸ್ ಎ ಜಾವಾ, ಆಪ್ಷನ್ಸ್ ಬಿ ಥೈಲ್ಯಾಂಡ್, ಆಪ್ಷನ್ ಸಿ ಚೀನಾ, ಆಪ್ಷನ್ಸ್ ಡಿ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಜಾವಾ. 34ನೆಯ ಪ್ರಶ್ನೆ, ಅಂಗೋರ್ವಾಟ ಮತ್ತು ಬೋರ್ಬುದೂರ್ ಯಾವ ಪಟ್ಟಿಗೆ ಸೇರಿವೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಆಪ್ಷನ್ಸ್ ಎ ರಾಷ್ಟ್ರೀಯ ಪರಂಪರೆ, ಆಪ್ಷನ್ಸ್ ಬಿ ವಿಷ್ಣು ಪರಂಪರೆ, ಆಪ್ಷನ್ ಸಿ ಧಾರ್ಮಿಕ ತಾಣ, ಆಪ್ಷನ್ಸ್ ಡಿ ಪುರಾತತ್ವ ತಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಶ್ವ ಪಾರಂಪರಿಕ ತಾಣವಾಗಿ ಇದನ್ನ ಆಯ್ಕೆ ಮಾಡಿದ್ದಾರೆ. 35ನೆಯ ಪ್ರಶ್ನೆ, ಆಗ್ನೇಯ ಏಷ್ಯಾದಲ್ಲಿ ಭಾರತೀಯ ಸಂಸ್ಕೃತಿ ಸುಮಾರು ಎಷ್ಟು ಕಾಲ ಪ್ರಭಾವ ಬೀರಿತು ಅಂತ ಪ್ರಶ್ನೆನ ಕೇಳಿದ್ದಾರೆ. ಆಪ್ಷನ್ಸ್ ಎ 5ನೇ ಶತಮಾನ, ಆಪ್ಷನ್ಸ್ ಬಿ 7ನೇ ಶತಮಾನ, ಆಪ್ಷನ್ ಸಿ 9 ಶತಮಾನ, ಆಪ್ಷನ್ಸ್ ಡಿ 12 ಶತಮಾನ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ 9 ಶತಮಾನ. 36ನೆಯ ಪ್ರಶ್ನೆ, ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಯಾವ ಭಾಷೆ ಆಡಳಿತ ಭಾಷೆ ಆಯಿತು? ಆಪ್ಷನ್ಸ್ ಎ ಪಾಳಿ, ಆಪ್ಷನ್ಸ್ ಬಿ ಸಂಸ್ಕೃತ, ಆಪ್ಷನ್ ಸಿ ಪ್ರಾಕೃತ, ಆಪ್ಷನ್ಸ್ ಡಿ ತಮಿಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಂಸ್ಕೃತ. 37ನೆಯ ಪ್ರಶ್ನೆ, ಆಗ್ನೇಯ ಏಷ್ಯಾ ದೇಶಗಳ ನೃತ್ಯ ಮತ್ತು ಹಾಡುಗಳಲ್ಲಿ ಯಾವ ಕಥೆಗಳು ಜೀವಂತವಾಗಿವೆ? ಆಪ್ಷನ್ಸ್ ಎ ರಾಮಾಯಣ, ಆಪ್ಷನ್ಸ್ ಬಿ ಮಹಾಭಾರತ, ಆಪ್ಷನ್ ಸಿ ಮೇಲಿನ 2, ಆಪ್ಷನ್ಸ್ ಡಿ ಭಾಗವತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಮೇಲಿನ 2. 38ನೆಯ ಪ್ರಶ್ನೆ, ಭಾರತದ ಪ್ರಾಚೀನ ಸಂಸ್ಕೃತಿಯಲ್ಲಿ ವಿದ್ಯೆ ಯಾವ ರೀತಿಯ ವಸ್ತುವಾಗಿರಲಿಲ್ಲ? ಎ ಧಾರ್ಮಿಕ ವಸ್ತು, ಬಿ ವಿಕ್ರಯದ ವಸ್ತು, ಸಿ ರಾಜಕೀಯ ವಸ್ತು, ಡಿ ವೈಜ್ಞಾನಿಕ ವಸ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವಿಕ್ರಯದ ವಸ್ತು. 39ನೆಯ ಪ್ರಶ್ನೆ, 3000 ವರ್ಷಗಳ ಹಿಂದೆ ಶಿಷ್ಯರಿಗೆ ಮೌಲ್ಯಗಳನ್ನು ನೀಡುತ್ತಿದ್ದವರು ಯಾರು? ಆಪ್ಷನ್ಸ್ ಎ ರಾಜರು, ಆಪ್ಷನ್ಸ್ ಬಿ ಗುರುಗಳು, ಆಪ್ಷನ್ ಸಿ ಯೋಧರು, ಆಪ್ಷನ್ಸ್ ಡಿ ವ್ಯಾಪಾರಿಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಗುರುಗಳು. 40ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರಾಚೀನ ಗುರುಗಳು ಶಿಷ್ಯರಿಗೆ ಬೋಧಿಸಿದ ಮೌಲ್ಯವಾಗಿದೆ? ಎ ಸತ್ಯವನ್ನು ಹೇಳು, ಬಿ ಧರ್ಮವನ್ನು ಪಾಲಿಸು, ಸಿ ಗರ್ವ ಪಡಬೇಡ, ಡಿ ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ. 41ನೆಯ ಪ್ರಶ್ನೆ, ತಾಯಿ, ತಂದೆ, ಆಚಾರ್ಯ ಮತ್ತು ಅತಿಥಿಗಳನ್ನು ಹೇಗೆ ಭಾವಿಸಬೇಕು ಎಂದು ಪ್ರಾಚೀನ ಮೌಲ್ಯಗಳು ಹೇಳುತ್ತವೆ? ಆಪ್ಷನ್ಸ್ ಎ ಸ್ನೇಹಿತರಂತೆ, ಆಪ್ಷನ್ಸ್ ಬಿ ದೇವರಂತೆ, ಆಪ್ಷನ್ ಸಿ ರಾಜರಂತೆ, ಆಪ್ಷನ್ಸ್ ಡಿ ಗುರುಗಳಂತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವರಂತೆ. 42ನೆಯ ಪ್ರಶ್ನೆ, ಅಹಿಂಸೆಯ ಶ್ರೇಷ್ಠತಮ ಪ್ರತಿಪಾದಕರು ಯಾರು? ಎ ಚೀನಿಯರು,
ಬಿ ಭಾರತೀಯರು, ಸಿ ಗ್ರೀಕರು, ಡಿ ರೋಮನ್ನರು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭಾರತೀಯರು. 43ನೇ ಪ್ರಶ್ನೆ, ಅಹಿಂಸೆಯ ಜೊತೆಗೆ ಭಾರತೀಯರು ಯಾವ ಶಕ್ತಿಯನ್ನು ಕೂಡ ಕಡೆಗಣಿಸಿರಲಿಲ್ಲ? ಆಪ್ಷನ್ಸ್ ಎ ಆರ್ಥಿಕ ಶಕ್ತಿ, ಬಿ ಪೌರುಷ ಶಕ್ತಿ, ಸಿ ರಾಜಕೀಯ ಶಕ್ತಿ, ಡಿ ಧಾರ್ಮಿಕ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಪೌರುಷ ಶಕ್ತಿ. 44ನೇ ಪ್ರಶ್ನೆ, ಪ್ರಾಚೀನ ಜೀವನ ಸೂತ್ರದ ಪ್ರಕಾರ ಯಾವುದು ಶ್ರೇಷ್ಠ? ಎ ಶತ್ರುಗಳಿಗೆ ಅಂಜಿ ಓಡು ಹೋಗುವುದು, ಆಪ್ಷನ್ಸ್ ಬಿ ಶಾಂತಿಯ ಮಾತುಕತೆ, ಆಪ್ಷನ್ ಸಿ ಯುದ್ಧ ಮಾಡುತ್ತಲೇ ಮಡಿಯೋದು, ಆಪ್ಷನ್ಸ್ ಡಿ ರಾಜಕೀಯ ಒಪ್ಪಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುದ್ಧ ಮಾಡುತ್ತಲೇ ಮಡಿಯುವುದು. 45ನೇ ಪ್ರಶ್ನೆ, ಸರ್ವೇ ಜನಾಂ ಸುಖಿನೋ ಭವಂತು ಎಂಬ ಮೌಲ್ಯದ ಅರ್ಥವೇನು? ಆಪ್ಷನ್ಸ್ ಎ ಎಲ್ಲರೂ ಸಮಾನರಾಗಲಿ, ಆಪ್ಷನ್ಸ್ ಬಿ ಎಲ್ಲ ಜನರು ಸುಖಿಗಳಾಗಲಿ, ಆಪ್ಷನ್ ಸಿ ಎಲ್ಲರೂ ಧರ್ಮವನ್ನು ಪಾಲಿಸಲಿ, ಆಪ್ಷನ್ಸ್ ಡಿ ಎಲ್ಲರೂ ಜ್ಞಾನಿಗಳಾಗಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಎಲ್ಲ ಜನರು ಸುಖಿಗಳಾಗಿರಲಿ. 46ನೇ ಪ್ರಶ್ನೆ, ವಸುದೈವ ಕುಟುಂಬಕಂ ಎಂಬುದರ ಅರ್ಥವೇನು? ಆಪ್ಷನ್ಸ್ ಎ ಭಾರತವೇ ಒಂದು ಕುಟುಂಬ, ಆಪ್ಷನ್ಸ್ ಬಿ ಇಡೀ ಜಗತ್ತೇ ಒಂದು ಕುಟುಂಬ, ಆಪ್ಷನ್ ಸಿ ಒಂದು ದೇಶ ಒಂದು ಕುಟುಂಬ, ಆಪ್ಷನ್ಸ್ ಡಿ ಒಂದು ಸಮಾಜ ಒಂದು ಕುಟುಂಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇಡೀ ಜಗತ್ತೇ ಒಂದು ಕುಟುಂಬ. ಪ್ರಶ್ನೆ ಸಂಖ್ಯೆ 47, ಭಾರತವು ನಂಬಿಕೊಂಡಿರುವ ಪ್ರಮುಖ ಮೌಲ್ಯ ಯಾವುದು? ಆಪ್ಷನ್ಸ್ ಎ ಸರ್ವಧರ್ಮ ಸಮಾನತೆ, ಬಿ ರಾಜಕೀಯ ಸಮಾನತೆ, ಸಿ ಆರ್ಥಿಕ ಸಮಾನತೆ, ಡಿ ಸಾಮಾಜಿಕ ಸಮಾನತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರ್ವಧರ್ಮ ಸಮಾನತೆ. 48ನೇ ಪ್ರಶ್ನೆ, ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಎಂಬುದು ಯಾವ ಮೌಲ್ಯವನ್ನು ಸೂಚಿಸುತ್ತದೆ? ಎ ಧಾರ್ಮಿಕ ಸಹಿಷ್ಣುತೆ, ಬಿ ರಾಜಕೀಯ ಸ್ವಾತಂತ್ರ್ಯ, ಸಿ ಆರ್ಥಿಕ ಸಮಾನತೆ, ಡಿ ಸಾಮಾಜಿಕ ನ್ಯಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಧಾರ್ಮಿಕ ಸಹಿಷ್ಣುತೆ. 49ನೇ ಪ್ರಶ್ನೆ, ಮತಧರ್ಮ ನಾಮ ಹಲವು ದೇವರು ಒಬ್ಬನೇ ಎಂಬುದು ಯಾವ ಗ್ರಂಥದ ವ್ಯಾಖ್ಯ? ಆಪ್ಷನ್ಸ್ ಎ ಉಪನಿಷತ್ತು, ಬಿ ವೇದ, ಸಿ ಪುರಾಣ, ಡಿ ರಾಮಾಯಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ವೇದ. ಪ್ರಶ್ನೆ ಸಂಖ್ಯೆ 50, ಈ ಎಲ್ಲ ಮೌಲ್ಯಗಳು ಯಾವ ಧರ್ಮದಲ್ಲಿ ಹುಟ್ಟಿ ಬೆಳೆದವು? ಎ ಬೌದ್ಧ ಧರ್ಮ, ಬಿ ಜೈನ ಧರ್ಮ, ಸಿ ಸನಾತನ ಧರ್ಮ, ಡಿ ಸಿಖ್ ಧರ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸನಾತನ ಧರ್ಮ. 51ನೇ ಪ್ರಶ್ನೆ, ಮಾತೃದೇವತೆ ಎಂಬ ಪದದ ಅರ್ಥ ಏನು? ಆಪ್ಷನ್ಸ್ ಎ ದೇವರ ತಾಯಿ, ಆಪ್ಷನ್ಸ್ ಬಿ ತಾಯಿಯ ಸ್ವರೂಪದ ದೇವತೆ, ಸಿ ಭೂಮಿಯ ದೇವತೆ, ಡಿ ಜ್ಞಾನದ ದೇವತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ತಾಯಿಯ ಸ್ವರೂಪದ ದೇವತೆ. 52ನೇ ಪ್ರಶ್ನೆ, ಭರತವರ್ಷ ಎಂಬುದು ಯಾವುದರಲ್ಲಿ ಒಂದಾಗಿದೆ ಎಂದು ಹೇಳಲಾಗುತ್ತದೆ? ಎ ಸಪ್ತ ನದಿಗಳು, ಬಿ ಸಪ್ತ ಪರ್ವತಗಳು, ಸಿ ಸಪ್ತ ದ್ವೀಪಗಳು, ಡಿ ಸಪ್ತ ನಗರಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಪ್ತ ದ್ವೀಪಗಳು. 53ನೇ ಪ್ರಶ್ನೆ, ಸಪ್ತದ್ವೀಪ ವಸುಂಧರ ಎಂಬುದು ಏನನ್ನು ಸೂಚಿಸುತ್ತದೆ? ಆಪ್ಷನ್ಸ್ ಎ ಭೂಮಿಯ 7 ಪರ್ವತಗಳು, ಬಿ ಭೂಮಿಯ 7 ನದಿಗಳು, ಸಿ ಭೂಮಿಯ 7 ದ್ವೀಪಗಳು, ಡಿ ಭೂಮಿಯ 7 ಸಮುದ್ರಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿಯ 7 ದ್ವೀಪಗಳು. 54ನೇ ಪ್ರಶ್ನೆ, ವೃಷಭನಾಥ ಯಾರು? ಆಪ್ಷನ್ಸ್ ಎ ಬೌದ್ಧ ಧರ್ಮದ ಪ್ರವರ್ತಕ, ಬಿ ಜೈನ ಮತದ ಮೊದಲ ತೀರ್ಥಂಕ, ಸಿ ಸಿಖ್ ಧರ್ಮಗುರು, ಡಿ ಹಿಂದೂ ಸಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಜೈನ ಮತದ ಮೊದಲ ತೀರ್ಥಂಕ. 55ನೇ ಪ್ರಶ್ನೆ, ದುಷ್ಯಂತ ಮತ್ತು ಶಕುಂತಲೆಯ ಪುತ್ರ ಯಾರು?
ಆಪ್ಷನ್ಸ್ ಎ ಅಶೋಕ, ಬಿ ಭರತ, ಸಿ ಚಂದ್ರಗುಪ್ತ, ಡಿ ಹರಿಶ್ಚಂದ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭರತ. 56ನೆಯ ಪ್ರಶ್ನೆ, ಬೌದ್ಧ ಮತವನ್ನು ಆಂಗ್ಲರ ಪ್ರಭಾವದಿಂದ ಯಾವ ಹೆಸರಿನಿಂದ ಕರೆಯಲಾಯಿತು? ಆಪ್ಷನ್ಸ್ ಎ ಬುದ್ಧಿಸಂ, ಬಿ ಬೌದ್ಧಿಸಂ, ಸಿ ಬುದ್ಧ ಧರ್ಮ, ಡಿ ಬುದ್ಧವಾದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಬುದ್ಧಿಸಂ. 57ನೆಯ ಪ್ರಶ್ನೆ, ಜೈನ ಮತವನ್ನು ಆಂಗ್ಲರ ಪ್ರಭಾವದಿಂದ ಯಾವ ಹೆಸರಿನಿಂದ ಕರೆಯಲಾಯಿತು? ಆಪ್ಷನ್ಸ್ ಎ ಜೈನಿಸಂ, ಬಿ ಜೈನ ಧರ್ಮ, ಸಿ ಜೈನವಾದ, ಡಿ ಜೈನಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಜೈನಿಸಂ. 58ನೆಯ ಪ್ರಶ್ನೆ, ಸಿಖ್ ಮತವನ್ನು ಆಂಗ್ಲರ ಪ್ರಭಾವದಿಂದ ಯಾವ ಹೆಸರಿನಿಂದ ಕರೆಯಲಾಯಿತು? ಆಪ್ಷನ್ಸ್ ಎ ಸಿಖ್ ಧರ್ಮ, ಬಿ ಸಿಖಿಸಂ, ಸಿ ಸಿಖ್ ತತ್ವ, ಡಿ ಸಿಖ್ ಮಾರ್ಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸಿಖಿಸಂ. ನೋಡಿದ್ರಲ್ಲ ಸಾಧಕರೇ, ಇವತ್ತು ನಾನು ನಿಮಗೆ 6ನೆಯ ತರಗತಿಯ ಪಾರ್ಟ್ 1 ಪುಸ್ತಕದ ಅಧ್ಯಯನ 1 ಭಾರತ ನಮ್ಮ ಹೆಮ್ಮೆ ಚಾಪ್ಟರಿಂದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ರಘು GK 2026 ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಒತ್ತೋದು ಮರೆಯಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಧನ್ಯವಾದ.